ಓಂ ನಮಃ ಶಿವಾಯ. ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಆ ಒಂದು ಪದವು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಇಂದು ಕೇಳಲಿರುವ ಜಾತಕವು ಸಾಮಾನ್ಯ ಜಾತಕವಲ್ಲ. ಇದು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಸಂಕೇತ, ನಿಮ್ಮ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುವ ಸಂಕೇತ, ನಿಮ್ಮ ಭವಿಷ್ಯವನ್ನು ರೂಪಿಸುವ ಎಚ್ಚರಿಕೆ ಮತ್ತು ಭರವಸೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಕೊನೆಯಲ್ಲಿ ಹೇಳಲಾದ ಒಂದು ಪ್ರಮುಖ ವಿಷಯವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟುಮಾಡಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಅದನ್ನು ಲೈಕ್ ಮಾಡಿ, ಅದನ್ನು ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದೇವರ ದರ್ಶನ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಅಂತಹ ಶಕ್ತಿಶಾಲಿ ಮತ್ತು ನಿಜವಾದ ಜ್ಯೋತಿಷ್ಯ ವಿಶ್ಲೇಷಣೆಗಾಗಿ ಬೆಲ್ ಐಕಾನ್ ಒತ್ತಿರಿ. ಈಗ ತಡಮಾಡದೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಜೀವನದಲ್ಲಿ ಮುಂಬರುವ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 2, 3, 4, 5 ಕುಂಭರಾಶಿಯವರಿಗೆ ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ ಅವಧಿಯಲ್ಲಿ ಗ್ರಹಗಳು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕಿನ ಮೇಲೆ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ಶನಿ, ಚಂದ್ರ ಮತ್ತು ಗುರುಗಳ ಚಲನೆಗಳು ನಿಮ್ಮ ಮನಸ್ಸು, ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಈ 4 ದಿನಗಳಲ್ಲಿ ನೀವು ಏನೇ ಅನುಭವಿಸಿದರೂ ಅದರ ಹಿಂದೆ ಖಂಡಿತವಾಗಿಯೂ ಒಂದು ಗ್ರಹದ ಕಾರಣವಿರುತ್ತದೆ. ಫೆಬ್ರವರಿ 2 ಸೋಮವಾರದಂದು ಚಂದ್ರನು ನಿಮ್ಮ 12ನೇ ಮನೆಯಲ್ಲಿ ಸಾಗುತ್ತಾನೆ. ಕುಂಭರಾಶಿಯವರಿಗೆ ಇದು ಅಂತರ್ಮುಖಿಯನ್ನು ಹೆಚ್ಚಿಸುವ ದಿನ. ಇಂದು ನಿಮ್ಮ ಮನಸ್ಸು ಹೆಚ್ಚಾಗಿ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತದೆ. ಹಳೆಯ ಘಟನೆಗಳು, ಹಳೆಯ ತಪ್ಪುಗಳು, ಹಳೆಯ ಅವಕಾಶಗಳು ಎಲ್ಲವೂ ನೆನಪಾಗುತ್ತವೆ. ಅದು ಏಕೆ ಸಂಭವಿಸಿತು ಮತ್ತು ಆ ಸಮಯದಲ್ಲಿ ನೀವು ಇದನ್ನು ಮಾಡಿದ್ದರೆ ಏನು ಚೆನ್ನಾಗಿರುತ್ತಿತ್ತು ಎಂಬುದು ಹೆಚ್ಚಾಗುತ್ತದೆ. ಇಂದು ನೀವು ಒಬ್ಬಂಟಿಯಾಗಿರಲು ಬಯಸುತ್ತೀರಿ, ಆದರೆ ಇದು ನಕಾರಾತ್ಮಕ ದಿನವಲ್ಲ. ಇಂದು ನಿಮಗೆ ನೀಡಲಾದ ಉಡುಗೊರೆ ಎಂದರೆ ನಿಮ್ಮೊಳಗಿನ ಸತ್ಯವನ್ನು ಗುರುತಿಸುವ ಅವಕಾಶ. ಇಂದು ವೆಚ್ಚಗಳು ಹೆಚ್ಚಾಗುವ ಸೂಚನೆಗಳಿವೆ. ನೀವು ಅನಗತ್ಯ ವೆಚ್ಚಗಳನ್ನು ಮಾಡಿದರೆ ನಂತರ ನೀವು ಬಳಲಬೇಕಾಗುತ್ತದೆ. ಆದ್ದರಿಂದ ಫೆಬ್ರವರಿ 2ರಂದು ಹಣದ ಬಗ್ಗೆ ಬಹಳ ಜಾಗರೂಕರಾಗಿರಿ. ಮಂಗಳವಾರ ಫೆಬ್ರವರಿ 3ರಂದು ಚಂದ್ರನು ನಿಮ್ಮ ಲಗ್ನಕ್ಕೆ ಪ್ರವೇಶಿಸುತ್ತಾನೆ. ಕುಂಭರಾಶಿಯವರಿಗೆ ಇದು ಬಹಳ ನಿರ್ಣಾಯಕ ದಿನ, ಏಕೆಂದರೆ ಚಂದ್ರನು ಲಗ್ನಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತವೆ. ಫೆಬ್ರವರಿ 1ರಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿನ್ನೆಯವರೆಗೂ ಇದ್ದ ಅನುಮಾನಗಳು ಮತ್ತು ಭಯಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಾನು ಇದನ್ನು ಮಾಡಬಲ್ಲೆ ಎಂಬ ಭಾವನೆ ಬಲಗೊಳ್ಳುತ್ತದೆ. ಆದರೂ ನೀವು ಇಂದು ನಿಮ್ಮ ಕೋಪವನ್ನು ನಿಯಂತ್ರಿಸದಿದ್ದರೆ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ಬದಲಾಗುವ ಸಾಧ್ಯತೆಯಿದೆ. ಚಂದ್ರನು ಲಗ್ನದಲ್ಲಿರುವುದರಿಂದ ನೀವು ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೀರಿ. ನೀವು ನಿಮ್ಮ ಮಾತುಗಳನ್ನು ನಿಯಂತ್ರಿಸದಿದ್ದರೆ ಸಂಬಂಧಗಳಲ್ಲಿ ಅಂತರದ ಅಪಾಯವಿದೆ. ಫೆಬ್ರವರಿ 4ರ ಬುಧವಾರದಂದು ಚಂದ್ರನು ನಿಮ್ಮ 2ನೇ ಸ್ಥಾನಕ್ಕೆ ಚಲಿಸುತ್ತಾನೆ. ಇದು ಕುಟುಂಬದ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದ ದಿನ. ನೀವು ಇಂದು ಮಾತನಾಡುವ ಪ್ರತಿಯೊಂದು ಮಾತಿಗೂ ಮೌಲ್ಯವಿದೆ. ನೀವು ಹೇಳುವ ಒಂದೇ ಒಂದು ಮಾತು ಯಾರೊಬ್ಬರ ಹೃದಯವನ್ನು ಗೆಲ್ಲಬಹುದು ಅಥವಾ ಕಳೆದುಕೊಳ್ಳಬಹುದು. ಆದ್ದರಿಂದ ನೀವು ಇಂದು ನಿಮ್ಮ ಮಾತುಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಅದೇ ಸಮಯದಲ್ಲಿ ಇಂದು ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಕುಟುಂಬದಲ್ಲಿ ಯಾರಿಗಾದರೂ ಸಹಾಯ ಮಾಡುವುದರಿಂದ ಅಥವಾ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಹಣದ ಆಗಮವಾಗುತ್ತದೆ. ಚಂದ್ರ 2ನೇ ಸ್ಥಾನದಲ್ಲಿದ್ದಾಗ ಕುಂಭರಾಶಿಯವರಿಗೆ ಹಣದ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಇಂದಿನಿಂದ ಹಣವನ್ನು ಹೇಗೆ ಬಳಸುವುದು ಮತ್ತು ಉಳಿಸುವುದು ಎಂಬುದರ ಬಗ್ಗೆ ಆಲೋಚನೆಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ. ಫೆಬ್ರವರಿ 5 ಗುರುವಾರದಂದು ಚಂದ್ರನು ನಿಮ್ಮ 3ನೇ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ಧೈರ್ಯಶಾಲಿ ಪ್ರಯತ್ನ ಮತ್ತು ಸಂವಹನದ ದಿನ. ನೀವು ಭಯಪಡುತ್ತಿದ್ದ ವಿಷಯಗಳ ಬಗ್ಗೆ ಇಂದು ನೀವು ಒಂದು ಹೆಜ್ಜೆ ಮುಂದೆ ಇಡುತ್ತೀರಿ. ಒಂದು ಫೋನ್ ಕಾಲ್, ಮೆಸೇಜ್, ಸಣ್ಣ ಪ್ರಯತ್ನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇಂದು ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ. ಅಲ್ಲದೆ ಪ್ರಯಾಣ ಯೋಗವೂ ಬಲವಾಗಿದೆ. ಸಣ್ಣ ಪ್ರವಾಸಗಳ ಮೂಲಕ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಚಂದ್ರ 3ನೇ ಸ್ಥಾನದಲ್ಲಿರುವುದರಿಂದ ನಿಮ್ಮ ಪ್ರತಿಭೆಯನ್ನು ಹೊರತರುತ್ತದೆ. ಬರೆಯುವವರಿಗೆ, ಮಾತನಾಡುವವರಿಗೆ ಮತ್ತು ವ್ಯವಹಾರದಲ್ಲಿ ಸಂವಹನವನ್ನು ಅವಲಂಬಿಸಿರುವವರಿಗೆ ಇಂದು ತುಂಬಾ ಶುಭ. ಈ 4 ದಿನಗಳಲ್ಲಿ ಕುಂಭರಾಶಿಯ ಮೇಲೆ ಶನಿಯ ಪ್ರಭಾವ ತುಂಬಾ ಬಲವಾಗಿದೆ. ಶನಿ ನಿಮಗೆ ವಿಳಂಬ ನೀಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ಈ 4 ದಿನಗಳಲ್ಲಿ ಯಾವುದೇ ವಿಳಂಬವಾದರೆ ನಿರುತ್ಸಾಹಿಸಬೇಡಿ, ಅದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಎಂದು ನೆನಪಿರಲಿ. ಗುರುವಿನ ಪ್ರಭಾವದಿಂದಾಗಿ ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಕನಿಷ್ಠ ಒಂದು ನಿರ್ಧಾರ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭವನ್ನು ನೀಡುತ್ತದೆ. ಕುಂಭರಾಶಿಯವರಿಗೆ ಈ 4 ದಿನಗಳು ಏಕೆ ನಿರ್ಣಾಯಕವಾಗಿವೆ? ಫೆಬ್ರವರಿ 2ರಿಂದ 5ರವರೆಗೆ ಉದ್ಯೋಗ, ವೃತ್ತಿ ಜೀವನ, ಹಣದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಅವಧಿ.
ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವು, ಮಾತನಾಡುವು ಮತ್ತು ಮಾಡುವ ಎಲ್ಲಾ ನಿರ್ಧಾರಗಳು ನಿಮ್ಮ ವೃತ್ತಿಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ. ವಿಶೇಷವಾಗಿ ಉದ್ಯೋಗದಲ್ಲಿರುವವರು, ಉದ್ಯೋಗ ಹುಡುಕಲು ಪ್ರಯತ್ನಿಸುತ್ತಿರುವವರು, ವ್ಯಾಪಾರ ಮಾಡುತ್ತಿರುವವರು ಈ ದಿನಗಳನ್ನು ಹಗುವಾಗಿ ಪರಿಗಣಿಸಬಾರದು. ಫೆಬ್ರವರಿ 2 ಕೆಲಸದ ವಿಷಯದಲ್ಲಿ ಸ್ವಲ್ಪ ಭಾರವಾಗಿರುತ್ತದೆ. ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗದಿದ್ದರೂ ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಇಂದು ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ನೀವು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಉದ್ದೇಶಗಳು ಒಳ್ಳೆಯದಾಗಿದ್ದರೂ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲು ಸಾಧ್ಯತೆಯಿದೆ. ಇಂದು ಉದ್ಯೋಗಗಳನ್ನು ಬದಲಾಯಿಸುವುದರ ಬಗ್ಗೆ ಆಲೋಚನೆಗಳು ಮನಸ್ಸಿಗೆ ಬರಬಹುದು. ಆದರೆ ಇಂದು ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ. ಇದು ಯೋಚಿಸಲು ಉಪಯುಕ್ತವಾದ ದಿನ. ಫೆಬ್ರವರಿ 3 ಬಂದಾಗ ಪರಿಸ್ಥಿತಿ ಬದಲಾಗುತ್ತದೆ. ಇಂದು ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಹೊರಬರುತ್ತವೆ. ನೀವು ಹೇಳಿದ ಒಂದು ವಿಚಾರ ಎಲ್ಲರಿಗೂ ಇಷ್ಟವಾಗುವ ಸಾಧ್ಯತೆಯಿದೆ. ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ಸಂದರ್ಶನಗಳಿಗೆ ಹೋಗುವವರಿಗೆ ಒಳ್ಳೆಯ ಫಲಿತಾಂಶಗಳು ದೊರೆಯುವ ಸೂಚನೆಗಳಿವೆ. ಅಲ್ಲದೆ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆಯಿದೆ. ಆರಂಭದಲ್ಲಿ ಹೊರೆಯಂತೆ ಕಾಣಿದ ಈ ಜವಾಬ್ದಾರಿಗಳು ಭವಿಷ್ಯದ ಬಡ್ತಿಗಳಿಗೆ ಬಲವಾದ ಹಾಡಿಗಳಾಗುತ್ತವೆ. ಫೆಬ್ರವರಿ 9 ಆರ್ಥಿಕವಾಗಿ ಬಹಳ ನಿರ್ಣಾಯಕ ದಿನ. ಇಂದು ಹಣ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ. ತಡವಾದ ಪಾವತಿಗಳು ಬರಬಹುದು. ವ್ಯವಹಾರದಲ್ಲಿ ಲಾಭವಾಗಬಹುದು. ಕುಟುಂಬ ಅಥವಾ ಸ್ನೇಹಿತರಿಂದ ಹಣದ ಆರ್ಥಿಕ ಸಹಾಯ ಪಡೆಯುವ ಸೂಚನೆಗಳೂ ಇವೆ. ಆದರೆ ಇಂದು ನೀವು ಹಣವನ್ನು ಸ್ವೀಕರಿಸಿದ್ದೀರಿ ಎಂದು ಅನಗತ್ಯ ವೆಚ್ಚಗಳನ್ನು ಮಾಡಬಾರದು. ಏಕೆಂದರೆ ಈ ಹಣವು ಮುಂದಿನ ದಿನಗಳಲ್ಲಿ ಬಹಳ ಅಗತ್ಯವಾಗಿರುತ್ತದೆ. ಫೆಬ್ರವರಿ 5 ವೃತ್ತಿಜೀವನದ ವಿಷಯದಲ್ಲಿ ಒಂದು ಮಹತ್ವದ ತಿರುವು. ನೀವು ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರವು ಮುಂಬರುವ ತಿಂಗಳುಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಹೊಸ ಯೋಜನೆ, ಹೊಸ ಕೊಡುಗೆ, ಹೊಸ ವ್ಯವಹಾರ ಕಲ್ಪನೆ ಇಂದು ನಿಮ್ಮ ಮುಂದೆ ಬರಬಹುದು. ಸಂವಹನವನ್ನು ಅವಲಂಬಿಸಿರುವ ಉದ್ಯೋಗಗಳಲ್ಲಿರುವವರಿಗೆ ಇಂದು ವಿಶೇಷವಾಗಿ ಶುಭವಾಗಿದೆ. ನೀವು ಮಾತನಾಡುವ ರೀತಿ ಮತ್ತು ನೀವು ತೋರಿಸುವ ಧೈರ್ಯವು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ಈ 4 ದಿನಗಳಲ್ಲಿ ಹಣದ ಬಗ್ಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ: ಬೇಗನೆ ಹಣ ಗಳಿಸುವ ಆಲೋಚನೆಯೊಂದಿಗೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಶನಿಯ ಪ್ರಭಾವದ ಈ ಅವಧಿಯಲ್ಲಿ ಕ್ರಮೇಣ ಬರುವ ಹಣ ಮಾತ್ರ ಉಳಿಯುತ್ತದೆ. ಸುಲಭವಾಗಿ ಬರುವ ಹಣ ಸುಲಭವಾಗಿ ಕಳೆದುಹೋಗುತ್ತದೆ. ಆದ್ದರಿಂದ ಈ 4 ದಿನಗಳು ಹೂಡಿಕೆಗಳು, ಸಾಲಗಳು ಮತ್ತು ಸಾಲಗಳ ವಿಷಯದಲ್ಲಿ ಹೆಚ್ಚಿನ ಎಚ್ಚರಿಕೆಯ ಅಗತ್ಯವಿರುತ್ತದೆ. ಒಟ್ಟಾರೆಯಾಗಿ ಫೆಬ್ರವರಿ 2ರಿಂದ 5ರವರೆಗಿನ ಕುಂಭರಾಶಿಯವರ ವೃತ್ತಿಜೀವನದ ಜೀವನವು ಒಂದು ಪರೀಕ್ಷೆಯಂತಿರುತ್ತದೆ. ನೀವು ಈ ಪರೀಕ್ಷೆಯನ್ನು ತಾಳ್ಮೆ, ಬುದ್ಧಿವಂತಿಕೆ ಮತ್ತು ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣದಿಂದ ಎದುರಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ. ಈ 4 ದಿನಗಳಲ್ಲಿ ನೀವು ಎದುರಿಸುವ ಕಷ್ಟ ವ್ಯರ್ಥವಾಗುವುದಿಲ್ಲ. ಅದು ನಿಮ್ಮ ಭವಿಷ್ಯಕ್ಕೆ ಬಲವಾದ ಅಡಿಪಾಯವಾಗುತ್ತದೆ. ಪ್ರೇಮ ಜೀವನ, ಮದುವೆ ಮತ್ತು ಸಂಬಂಧಗಳಲ್ಲಿ ಪ್ರಮುಖ ಬದಲಾವಣೆಗಳು. ಕುಂಭರಾಶಿಯವರಿಗೆ ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳು ಪ್ರೇಮ ಜೀವನದ ವಿಷಯದಲ್ಲಿ ಬಹಳ ಸೂಕ್ಷ್ಮ ಅವಧಿಯಾಗಿದೆ. ಈ ಸಮಯದಲ್ಲಿ ಸಂಭವಿಸುವ ಒಂದು ಸಣ್ಣ ಘಟನೆಯೂ ಸಹ ನಿಮ್ಮ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆಯಿದೆ. ನೀವು ಪ್ರೀತಿಸುತ್ತಿರಲಿ, ವಿವಾಹಿತರಾಗಿರಲಿ ಅಥವಾ ಮದುವೆಗಾಗಿ ಕಾಯುತ್ತಿರಲಿ, ಈ 4 ದಿನಗಳು ನಿಮಗೆ ಸ್ಪಷ್ಟತೆಯನ್ನು ನೀಡುವ ಹಂತವಾಗುತ್ತವೆ. ಈ ಅವಧಿಯಲ್ಲಿ ನೀವು ಸಂಬಂಧವು ನಿಜವಾಗಿಯೂ ಎಷ್ಟು ಪ್ರಬಲವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವಂತೆ ಮಾಡುವ ಸಂದರ್ಭಗಳನ್ನು ನೀವು ಎದುರಿಸುತ್ತೀರಿ. ಫೆಬ್ರವರಿ 2 ಪ್ರೇಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ತರುತ್ತದೆ. ನಿಮ್ಮ ಆಲೋಚನೆಗಳನ್ನು ಇತರರಿಗೆ ವ್ಯಕ್ತಪಡಿಸಲು ಸಾಧ್ಯವಾಗದ ಪರಿಸ್ಥಿತಿಯಿರುತ್ತದೆ. ಒಂದು ಸಣ್ಣ ಅನುಮಾನವು ದೊಡ್ಡ ಆಲೋಚನೆಯಾಗಿ ಬದಲಾಗುವ ಸಾಧ್ಯತೆಯಿದೆ. ಪ್ರೀತಿಯಲ್ಲಿರುವವರು ಇಂದು ತುಂಬಾ ಮೌನವಾಗಿರುತ್ತಾರೆ. ನೀವು ಮಾತನಾಡಿದರೆ ಜಗಳವಾಗುತ್ತದೆ ಎಂಬ ಭಯದಿಂದ ನೀವು ನಿಮ್ಮ ಮಾತುಗಳನ್ನು ಮರೆಮಾಡುತ್ತೀರಿ. ಆದರೆ ಈ ಮೌನ ಕೆಲವೊಮ್ಮೆ ದೂರವನ್ನು ಹೆಚ್ಚಿಸುತ್ತದೆ. ಇಂದು ಹಿಂದೆ ನಡೆದ ವಿಷಯಗಳು ಮತ್ತೆ ನೆನಪಿಗೆ ಬಂದು ನಿಮ್ಮ ಮನಸ್ಸನ್ನು ತೊಂದರೆಗೊಳಿಸುತ್ತವೆ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಭಯಪಡುವ ಅಗತ್ಯವಿಲ್ಲ. ಆದರೆ ಆ ದಿನ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಫೆಬ್ರವರಿ 3 ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರುತ್ತದೆ. ಇಂದು ನೀವು ಇನ್ನು ಮುಂದೆ ಮೌನವಾಗಿರದಿರಲು ನಿರ್ಧರಿಸುತ್ತೀರಿ. ಇತರರೊಂದಿಗೆ ಸ್ಪಷ್ಟವಾಗಿ ಮಾತನಾಡಲು ನಿಮಗೆ ಧೈರ್ಯ ಬರುತ್ತದೆ. ಈ ಸಂಭಾಷಣೆಯು ಕೆಲವು ಬಂಧಗಳನ್ನು ಬಲಪಡಿಸುತ್ತದೆ. ಅಲ್ಲದೆ ಕೆಲವು ಬಂಧಗಳು ಇನ್ನು ಮುಂದೆ ಮುಂದುವರಿಯುವುದಿಲ್ಲ ಎಂಬ ಸತ್ಯವು ಬಹಿರಂಗಗೊಳ್ಳುತ್ತದೆ. ಇದು ನೋವಿನಿಂದ ಕೂಡಿದೆ ಎಂದು ತೋರಿತದಾದರೂ ದೀರ್ಘಕಾಲದಲ್ಲಿ ಇದು ನಿಮಗೆ ಒಳ್ಳೆಯದು. ಪ್ರೀತಿಯಲ್ಲಿರುವವರಿಗೆ ಇಂದು ನಿರ್ಣಾಯಕ ದಿನವಾಗಿದೆ ಮತ್ತು ಇನ್ನೊಬ್ಬ ವ್ಯಕ್ತಿ ನಿಮಗಾಗಿ ಅದೇ ಪ್ರಮಾಣದ ತ್ಯಾಗವನ್ನು ನೀಡುತ್ತಿದ್ದಾನೆಯಾ ಎಂಬ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಕೊಳ್ಳುವಿರಿ. ಫೆಬ್ರವರಿ 4 ಕುಟುಂಬವು ಪ್ರೇಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವ ದಿನವಾಗಿದೆ. ಪ್ರೇಮ ವಿವಾಹದ ಬಗ್ಗೆ ಯೋಚಿಸುತ್ತಿರುವವರಿಗೆ ಇಂದು ಕುಟುಂಬ ಸದಸ್ಯರೊಂದಿಗೆ ಮಾತನಾಡಲು ಅವಕಾಶ ಸಿಗುತ್ತದೆ.
ಆರಂಭದಲ್ಲಿ ಸ್ವಲ್ಪ ವಿರುದ್ಧವಾಗಿ ಕಾಣುತ್ತಿದ್ದ ನಿಮ್ಮ ಮಾತುಗಳು ಬೆಲೆ ಕೊಡಲು ಪ್ರಾರಂಭಿಸುತ್ತವೆ. ವಿವಾಹಿತರು ಇಂದು ತಮ್ಮ ಜೀವನ ಸಂಗಾತಿಯೊಂದಿಗಿನ ತಿಳುವಳಿಕೆಯನ್ನು ಹೆಚ್ಚಿಸುತ್ತಾರೆ. ಕಳೆದ ಕೆಲವು ದಿನಗಳಿಂದ ಇದ್ದ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತವೆ. ನೀವು ಮಾಡಿದ ಒಂದು ಸಣ್ಣ ಪ್ರಯತ್ನವು ಸಂಬಂಧಕ್ಕೆ ಮತ್ತೆ ಉಷ್ಣತೆಯನ್ನು ತರಬಹುದು. ಫೆಬ್ರವರಿ 5 ಪ್ರೀತಿಗೆ ಹೊಸ ಜೀವ ತುಂಬುತ್ತದೆ. ಇಂದು ಪ್ರೀತಿಯಲ್ಲಿರುವವರು ಭವಿಷ್ಯದಲ್ಲಿ ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ. ಮದುವೆಯ ಬಗ್ಗೆ ಸ್ಪಷ್ಟ ಆಲೋಚನೆಗಳು ಪ್ರಾರಂಭವಾಗುತ್ತವೆ. ಒಂಟಿ ಕುಂಭರಾಶಿಯವರು ಇಂದು ಹೊಸ ಪರಿಚಯ ಮಾಡಿಕೊಳ್ಳುವ ಸಾಧ್ಯತೆಯಿದೆ. ಇದು ಭವಿಷ್ಯದಲ್ಲಿ ಒಂದು ಮುಖ್ಯವಾದ ಸಂಬಂಧವಾಗಿ ಬದಲಾಗುವ ಸೂಚನೆಗಳಿವೆ. ಅದು ಆರಂಭದಲ್ಲಿ ಸಾಮಾನ್ಯವೆಂದು ಕಾಣಿಸುತ್ತದೆ. ಇಂದು ನೀವು ಪ್ರೀತಿಯನ್ನು ಹೊರೆಯಾಗಿ ಪರಿಗಣಿಸುವ ಬದಲು ಶಕ್ತಿಯೆಂದು ಪರಿಗಣಿಸಲು ಪ್ರಾರಂಭಿಸುತ್ತೀರಿ. ಒಟ್ಟಾರೆಯಾಗಿ ಈ 4 ದಿನಗಳು ಕುಂಭರಾಶಿಯವರ ಪ್ರೇಮ ಜೀವನದಲ್ಲಿ ಸತ್ಯ ಹೊರಬರುವ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಸುಳ್ಳಿನ ಆಧಾರದ ಮೇಲಿನ ಸಂಬಂಧಗಳು ಪರೀಕ್ಷಿಸಲ್ಪಡುತ್ತವೆ. ಪ್ರಾಮಾಣಿಕತೆಯ ಆಧಾರದ ಮೇಲಿನ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ನೀವು ಯಾರನ್ನು ಅವಲಂಬಿಸಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವ ಹಂತವಿದು. ಕೌಟುಂಬಿಕ ಜೀವನ, ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಆಂತರಿಕ ಹೋರಾಟದಿಂದ ಸಮತೋಲನದವರೆಗೆ. ಕುಂಭರಾಶಿಯವರು ಫೆಬ್ರವರಿ 2ರಿಂದ 5ರವರೆಗೆ ಕೌಟುಂಬಿಕ ಜೀವನ ಮತ್ತು ಆರೋಗ್ಯ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ಆಂತರಿಕ ಭಾವನೆಗಳು ಬಾಹ್ಯ ಸಂದರ್ಭಗಳಿಗಿಂತ ಹೆಚ್ಚಿನ ಪರಿಣಾಮ ಬೀರುತ್ತವೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ಎಲ್ಲವೂ ಸರಾಗವಾಗಿ ನಡೆಯುತ್ತದೆ. ಆದರೆ ನೀವು ಭಾವುಕರಾಗಿದ್ದರೆ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ಬದಲಾಗುತ್ತವೆ. ಫೆಬ್ರವರಿ 2 ಕುಟುಂಬದಲ್ಲಿ ಕೆಲವು ಅಸಮಾಧಾನವನ್ನು ಉಂಟುಮಾಡುತ್ತದೆ. ಯಾರಾದರೂ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು. ನೀವು ಮಾಡಿದ ತ್ಯಾಗಗಳು ಯಾರೂ ಗುರುತಿಸುವುದಿಲ್ಲ ಎಂದು ನಿಮಗೆನಿಸುತ್ತದೆ. ಇದು ನಿಮ್ಮನ್ನು ಮಾನಸಿಕವಾಗಿ ಆಯಾಸಗೊಳಿಸುತ್ತದೆ. ಇಂದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸುಧಾರಣೆಯಾಗುತ್ತದೆ. ಮಾನಸಿಕವಾಗಿ ನೀವು ಸ್ವಲ್ಪ ಹಗುರವಾಗಿರುತ್ತೀರಿ. ಫೆಬ್ರವರಿ 3ನೇ ತಾರೀಕಿಗೆ ಕುಟುಂಬದಲ್ಲಿ ನಿಮ್ಮ ಪಾತ್ರವು ಸ್ಪಷ್ಟವಾಗುತ್ತದೆ. ಸಮಸ್ಯೆ ಉದ್ಭವಿಸಿದಾಗ ನೀವೇ ಪರಿಹಾರವನ್ನು ನೀಡುವವರು. ಪೋಷಕರು ಅಥವಾ ಹಿರಿಯರೊಂದಿಗೆ ಗಂಭೀರ ಚರ್ಚೆ ನಡೆಯಲಿದೆ. ಈ ಚರ್ಚೆ ಮೊದಲು ಕಷ್ಟವೆಂದು ತೋರಿತದಾದರೂ ಅದು ಕೊನೆಗೆ ತಿಳುವಳಿಕೆಗೆ ಕಾರಣವಾಗುತ್ತದೆ. ಇಂದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸುಧಾರಣೆಯಾಗುತ್ತದೆ. ಮಾನಸಿಕವಾಗಿ ನೀವು ಸ್ವಲ್ಪ ಹಗುರವಾಗಿರುತ್ತೀರಿ. ಫೆಬ್ರವರಿ 9 ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಕೇಳುವ ದಿನವಾಗಿದೆ. ಸ್ವಲ್ಪ ಸಂತೋಷ ಕುಟುಂಬದ ವಾತಾವರಣವನ್ನು ಬದಲಾಯಿಸುತ್ತದೆ. ಹಳೆಯ ಜಗಳಗಳು ಕಡಿಮೆಯಾಗುತ್ತವೆ. ಇಂದು ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಬಯಸುತ್ತೀರಿ. ಇಂದು ಆರೋಗ್ಯದ ದೃಷ್ಟಿಯಿಂದಲೂ ಅನುಕೂಲವಾಗಿರುತ್ತದೆ. ಔಷಧಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದವರು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ. ನೀವು ನಿಮ್ಮ ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲು ಪ್ರಾರಂಭಿಸುತ್ತೀರಿ. ಫೆಬ್ರವರಿ 5 ಮಾನಸಿಕ ಸಮತೋಲನಕ್ಕೆ ಸಂಬಂಧಿಸಿದ ದಿನವಾಗಿದೆ. ಇಂದು ನೀವು ನಿಮ್ಮೊಳಗಿನ ಭಯ ಮತ್ತು ಅನುಮಾನಗಳನ್ನು ಬಿಡಲು ನಿರ್ಧರಿಸುತ್ತೀರಿ. ಕುಟುಂಬ ಸದಸ್ಯರೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತದೆ. ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೂ ಸಹ ಅವು ಹೆಚ್ಚು ತೊಂದರೆ ಉಂಟು ಮಾಡುವುದಿಲ್ಲ. ಇಂದು ಮಾಡುವ ಯೋಗ, ಧ್ಯಾನ ಅಥವಾ ನಡೆಗೆ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಈ 4 ದಿನಗಳು ಕುಂಭರಾಶಿಯವರಿಗೆ ಒಂದು ವಿಷಯವನ್ನು ಕಲಿಸುತ್ತವೆ. ನೀವು ಎಲ್ಲರ ಸಮಸ್ಯೆಗಳನ್ನು ಹೊತ್ತುಕೊಂಡು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿದರೆ ಕೊನೆಯಲ್ಲಿ ನೀವೇ ಮಾತ್ರ ಕಳೆದುಕೊಳ್ಳುವಿರಿ. ಆದ್ದರಿಂದ ಈ ಅವಧಿಯಲ್ಲಿ ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಎರಡನ್ನೂ ಸಮಾನವಾಗಿ ನೋಡಿಕೊಳ್ಳಬೇಕು. ಕುಟುಂಬಕ್ಕಾಗಿ ತ್ಯಾಗ ಮಾಡುವುದು ಒಳ್ಳೆಯದು, ಆದರೆ ನಿಮ್ಮ ಆರೋಗ್ಯವು ಮುಖ್ಯ ಎಂಬುದನ್ನು ನೆನಪಿನಿಡಿ. ಒಟ್ಟಾರೆಯಾಗಿ ಫೆಬ್ರವರಿ 2ರಿಂದ 5ರವರೆಗೆ ಕುಟುಂಬವು ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಸಮತೋಲನದಲ್ಲಿರುತ್ತದೆ. ಈ 4 ದಿನಗಳಲ್ಲಿ ನೀವು ನಿಮ್ಮೊಳಗೆ ಬದಲಾದರೆ ಬಾಹ್ಯ ಪರಿಸ್ಥಿತಿಗಳು ಸಹ ಬದಲಾಗುತ್ತವೆ. ಫೆಬ್ರವರಿ 2ರಿಂದ 5ರವರೆಗೆ ಈ 4 ದಿನಗಳು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ನಿರ್ಣಾಯಕ ಅವಧಿಯಾಗಿರುತ್ತವೆ. ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಭವಿಷ್ಯದ ದಿಕ್ಕಿನ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿರ್ಣಾಯಕ ಅವಧಿಯಾಗಿರುತ್ತದೆ. ಈ ಸಮಯದಲ್ಲಿ ನೀವು ಆಯ್ಕೆ ಮಾಡಿದ ಮಾರ್ಗ ಮತ್ತು ನೀವು ನಿಗದಿಪಡಿಸಿದ ಗುರಿಗಳನ್ನು ನೀವು ಪುನರ್ವಿಮರ್ಶಿಸಬೇಕಾಗುತ್ತದೆ. ಇದು ಕತ್ತಲೆಯಿಂದಾಗಿಯಲ್ಲ, ಬದಲಾಗಿ ಗ್ರಹಗಳ ಪ್ರಭಾವದಿಂದ ಬರುವ ನೈಸರ್ಗಿಕ ಸ್ಪಷ್ಟತೆಯಿಂದಾಗಿ. ಈ 4 ದಿನಗಳು ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಒಂದು ಮಹತ್ವದ ತಿರುವು ತೆಗೆದುಕೊಳ್ಳುವ ಸಾಧ್ಯತೆಗಳು ಬಹಳ ಹೆಚ್ಚು. ಫೆಬ್ರವರಿ 2 ವಿದ್ಯಾರ್ಥಿಗಳಿಗೆ ಕೆಲವು ಅಸ್ಥಿರತೆಯನ್ನು ಉಂಟುಮಾಡುತ್ತದೆ. ಓದಲು ಬಯಸುವ ಮನಸ್ಸು ಸ್ಥಿರವಾಗಿರುವುದಿಲ್ಲ. ನೀವು ಪುಸ್ತಕವನ್ನು ತೆರೆದಾಗ ಇನ್ನೊಂದು ಆಲೋಚನೆ ಮನಸ್ಸಿಗೆ ಬರುತ್ತದೆ. ಹಿಂದೆ ಮಾಡಿದ ತಪ್ಪುಗಳು ಮನಸ್ಸಿಗೆ ಬರುತ್ತವೆ ಮತ್ತು ತಪ್ಪಿದ ಅವಕಾಶಗಳು ನೆನಪಿಗೆ ಬರುತ್ತವೆ. ಇಂದು ಅಧ್ಯಯನದಲ್ಲಿ ಫಲಿತಾಂಶಗಳನ್ನು ಪಡೆಯುವುದು ಕಷ್ಟಕರವೆಂದು ತೋರುತ್ತದೆ, ಆದರೆ ಇದು ಕೆಟ್ಟ ದಿನವಲ್ಲ. ಇಂದು ನಿಮ್ಮ ದೌರ್ಬಲ್ಯಗಳು ಏನೆಂದು ಅರ್ಥಮಾಡಿಕೊಳ್ಳಲು ನಿಮಗೆ ಅವಕಾಶ ನೀಡುತ್ತದೆ. ನೀವು ಯಾವ ವಿಷಯದ ಬಗ್ಗೆ ಭಯಪಡುತ್ತೀರಿ ಮತ್ತು ಯಾವ ವಿಷಯವನ್ನು ಮುಂದೂಡುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗುತ್ತದೆ.
ಫೆಬ್ರವರಿ 3 ಬಂದಾಗ ಪರಿಸ್ಥಿತಿ ಬದಲಾಗುತ್ತದೆ. ಇಂದು ನಿಮ್ಮಲ್ಲಿ ಓದುವ ಬಯಕೆ ಮತ್ತೆ ಪ್ರಾರಂಭವಾಗುತ್ತದೆ. ಒಂದು ಗುರಿ ಸ್ಪಷ್ಟವಾಗುತ್ತದೆ. ಇಂದು ನೀವು ನಿಮ್ಮ ಅಧ್ಯಯನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನೀವು ದಿನಕ್ಕೆ ಎಷ್ಟು ಸಮಯ ಅಧ್ಯಯನ ಮಾಡಬೇಕು, ಯಾವ ಸಮಯದಲ್ಲಿ ಮತ್ತು ಯಾವ ವಿಷಯಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಇಂದು ಹೊಸ ತಂತ್ರವನ್ನು ರೂಪಿಸುವ ಸಾಧ್ಯತೆಯಿದೆ. ನೀವು ಆಯ್ಕೆ ಮಾಡಿದ ಮಾರ್ಗವು ಕಷ್ಟಕರವೆಂದು ತೋರಿದರೂ ಅದು ನಿಮಗೆ ಸರಿಯಾದ ಮಾರ್ಗ ಎಂದು ಅರ್ಥವಾಗುತ್ತದೆ. ಫೆಬ್ರವರಿ 4 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ದಿನ. ಇಂದು ಯಾರಾದರೂ ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ. ಅದು ಶಿಕ್ಷಕ, ಪೋಷಕರು ಅಥವಾ ನಿಮ್ಮ ಸ್ವಂತ ಆತ್ಮವಿಶ್ವಾಸವಾಗಿರಬಹುದು. ಇಂದು ಅಧ್ಯಯನದಲ್ಲಿ ಗಮನ ಉತ್ತಮವಾಗಿರುತ್ತದೆ. ವಿಶೇಷವಾಗಿ ಲಿಖಿತ ಪರೀಕ್ಷೆಗಳು, ಅಭ್ಯಾಸ ಪರೀಕ್ಷೆಗಳು, ಮೊಣಕು ಪರೀಕ್ಷೆಗಳನ್ನು ಬರೆಯುವವರು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ. ಇಂದು ನೀವು ಮಾಡಿದ ಕಠಿಣ ಪರಿಶ್ರಮವು ನಿಮ್ಮಲ್ಲಿ ಬಲಗೊಳ್ಳುತ್ತದೆ ಎಂಬ ಭಾವನೆ. ಫೆಬ್ರವರಿ 5 ಭವಿಷ್ಯದ ದಿಕ್ಕಿನ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಇಂದು ನೀವು ಅಧ್ಯಯನದ ಜೊತೆಗೆ ಜೀವನವನ್ನು ಹೇಗೆ ನೋಡಬೇಕೆಂದು ಯೋಚಿಸುವಿರಿ. ಅಧ್ಯಯನ ಮಾತ್ರವಲ್ಲ, ಆ ವೃತ್ತಿಜೀವನದ ಮೂಲಕ ಬರುವ ವೃತ್ತಿಜೀವನವೂ ಸಹ ಮನಸ್ಸಿಗೆ ಬರುತ್ತದೆ. ಇಂದು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಶೈಕ್ಷಣಿಕ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇಂದು ನೀವು ಯಾರ ಮಾತನ್ನು ಕೇಳಿದರೂ ನಿಮ್ಮ ಆಂತರಿಕ ಸ್ವಭಾವವನ್ನು ಕೇಳುವುದು ಬಹಳ ಮುಖ್ಯ. ಈ 4 ದಿನಗಳು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಒಂದು ವಿಷಯವನ್ನು ಕಲಿಸುತ್ತದೆ. ಆತುರಪಡುವ ಅಗತ್ಯವಿಲ್ಲ, ಆದರೆ ದಿಕ್ಕನ್ನು ಬದಲಾಯಿಸಬಾರದು. ನೀವು ಕ್ರಮೇಣ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮ ದಾರಿಗೆ ಬರುತ್ತದೆ. ಈ ಅವಧಿಯಲ್ಲಿ ನೀವು ನಿರಾಸೆಗೊಳ್ಳದಿದ್ದರೆ ಮತ್ತು ನಿಮ್ಮಲ್ಲಿ ವಿಶ್ವಾಸವನ್ನು ಬೆಳೆಸಿಕೊಳ್ಳದಿದ್ದರೆ ಭವಿಷ್ಯ ನಿಮ್ಮ ಪರವಾಗಿ ಬದಲಾಗುತ್ತದೆ. ಪ್ರಯಾಣ, ಅದೃಷ್ಟ ಚಿಹ್ನೆಗಳು, ಮುನ್ನೆಚ್ಚರಿಕೆಗಳು, ಸಣ್ಣ ಹೆಜ್ಜೆಗಳು, ದೊಡ್ಡ ಬದಲಾವಣೆಗಳು. ಫೆಬ್ರವರಿ 2ರಿಂದ 5ರವರೆಗೆ ಕುಂಭರಾಶಿಯವರಿಗೆ ಪ್ರಯಾಣ ಮತ್ತು ಅದೃಷ್ಟದ ಅಂಶಗಳು ಬಹಳ ಮುಖ್ಯ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ಪ್ರವಾಸವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನೀವು ಜಾಗರೂಕರಾಗಿರದಿದ್ದರೆ ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆಯಿದೆ. ಆದ್ದರಿಂದ ನೀವು ಈ ಅವಧಿಯನ್ನು ತಿಳುವಳಿಕೆ ಮತ್ತು ಎಚ್ಚರಿಕೆಯಿಂದ ಬಳಸಬೇಕು. ಫೆಬ್ರವರಿ 2ರಂದು ಪ್ರಯಾಣದ ಬಗ್ಗೆ ಸ್ವಲ್ಪ ಜಾಗರೂಕತೆ ಅಗತ್ಯ. ನೀವು ಇಂದು ಪ್ರಯಾಣಿಸಿದರೆ ವಿಳಂಬ ಮತ್ತು ಸಣ್ಣ ಅನಾನುಕೂಲತೆಗಳನ್ನು ಎದುರಿಸುವ ಸೂಚನೆಗಳಿವೆ. ರಸ್ತೆ ಪ್ರಯಾಣದಲ್ಲಿ ವಿಶೇಷವಾಗಿ ಎಚ್ಚರಿಕೆ ಅಗತ್ಯ. ಇಂದು ಆತುರದ ನಿರ್ಧಾರಗಳೊಂದಿಗೆ ಪ್ರವಾಸಗಳನ್ನು ಯೋಜಿಸದಿರುವುದು ಉತ್ತಮ. ಅಲ್ಲದೆ ಇಂದು ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ಅನುಕೂಲವಾಗಿಲ್ಲ. ಇದು ವೀಕ್ಷಣೆಯ ದಿನ, ಕಲಿಯುವ ದಿನ. ಫೆಬ್ರವರಿ 3 ಪ್ರಯಾಣಕ್ಕೆ ಅನುಕೂಲವಾಗಲಿದೆ. ಇಂದು ನೀವು ತೆಗೆದುಕೊಳ್ಳುವ ಪ್ರಯಾಣದಿಂದ ಉತ್ತಮ ಮಾಹಿತಿ ಅಥವಾ ಅವಕಾಶವನ್ನು ಪಡೆಯುವ ಸಾಧ್ಯತೆಯಿದೆ. ಉದ್ಯೋಗ, ವ್ಯವಹಾರ, ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರವಾಸಗಳು ನಿಮಗೆ ಲಾಭವನ್ನು ನೀಡುತ್ತವೆ. ಇಂದು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಆ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಸಹಾಯಕವಾಗುವ ಸೂಚನೆಗಳಿವೆ. ಇಂದು ನಿಮ್ಮ ಮಾತುಗಳ ಪ್ರಭಾವ ಹೆಚ್ಚಾಗಿರುತ್ತದೆ. ನೀವು ಹೇಳುವ ಒಂದು ಮಾತು ಯಾರೊಬ್ಬರ ಜೀವನದಲ್ಲಿ ಬದಲಾವಣೆಯನ್ನು ತರುವ ಸಾಧ್ಯತೆಯಿದೆ. ಫೆಬ್ರವರಿ 1 ಬಲವಾದ ಅದೃಷ್ಟದ ದಿನ. ನೀವು ಇಂದು ಪ್ರಯತ್ನಿಸುವ ಎಲ್ಲವೂ ತಕ್ಷಣದ ಫಲಿತಾಂಶಗಳನ್ನು ನೀಡದಿದ್ದರೂ ಅದರ ಬೀಜಗಳು ಬಿತ್ತುತ್ತವೆ. ನೀವು ಇಂದು ಅವಕಾಶವನ್ನು ನೋಡಿ ಮುಂದುವರೆದಿದ್ದರೂ ಅದು ಮತ್ತೆ ನಿಮ್ಮ ಬಳಿಗೆ ಬರುತ್ತದೆ ಎಂಬ ಸೂಚನೆಗಳಿವೆ. ಇಂದು ಅದೃಷ್ಟ ನಿಮ್ಮ ಕಡೆ ಇರುತ್ತದೆ, ಆದರೆ ಅದು ನಿಮ್ಮ ಧೈರ್ಯದ ಮೇಲೆ ಕೆಲಸ ಮಾಡುತ್ತದೆ. ನೀವು 1 ಹೆಜ್ಜೆ ಇಟ್ಟರೆ ಅದೃಷ್ಟ 2 ಹೆಜ್ಜೆ ಮುಂದಿಡುತ್ತದೆ. ಈ 4 ದಿನಗಳು ಕುಂಭರಾಶಿಯವರಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಅದೃಷ್ಟ ಕಾಯುವವರಿಗೆ ಅನುಕೂಲವಾಗಿರುವುದಿಲ್ಲ, ಆದರೆ ಪ್ರಯತ್ನಿಸುವವರಿಗೆ ಮಾತ್ರ ಅನುಕೂಲವಾಗಿರುತ್ತದೆ. ಧೈರ್ಯದಿಂದ ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳು ನಾಳೆ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಈ ಅವಧಿಯಲ್ಲಿ ನೀವು ಎಚ್ಚರಿಕೆಯಿಂದ ಆದರೆ ಭಯವಿಲ್ಲದೆ ಮುನ್ನಡೆದರೆ ಭವಿಷ್ಯ ನಿಮ್ಮ ಪರವಾಗಿ ಬದಲಾಗುವುದು ಖಚಿತ. ಆರ್ಥಿಕ ಸ್ಥಿತಿ, ಸಾಲಗಳು, ಹೂಡಿಕೆಗಳು, ಹಣದ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುಖ್ಯ ನಿರ್ಧಾರಗಳು. ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳಲ್ಲಿ ಕುಂಭರಾಶಿಯವರು ಹಣದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಎಷ್ಟು ಹಣ ಬರುತ್ತದೆ ಎನ್ನುವುದಕ್ಕಿಂತ ಹಣವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದು ಮುಖ್ಯವಾಗುತ್ತದೆ. ಈ 4 ದಿನಗಳು ನಿಮ್ಮ ಆರ್ಥಿಕ ಜೀವನವು ಪರೀಕ್ಷೆಯಲ್ಲಿದೆ ಎಂದು ತೋರುತ್ತದೆ. ಆದರೆ ನೀವು ಈ ಪರೀಕ್ಷೆಯನ್ನು ಬುದ್ಧಿವಂತಿಕೆಯಿಂದ ಎದುರಿಸಿದರೆ ಭವಿಷ್ಯದಲ್ಲಿ ನೀವು ಆರ್ಥಿಕವಾಗಿ ಬಲರಾಗುವ ಸಾಧ್ಯತೆಗಳಿವೆ.
ಫೆಬ್ರವರಿ 2 ಹಣದ ವಿಷಯದಲ್ಲಿ ಸ್ವಲ್ಪ ಒತ್ತಡವನ್ನುಂಟು ಮಾಡುತ್ತದೆ. ವೆಚ್ಚಗಳಲ್ಲಿ ಹಠಾತ್ತಾಗಿ ಹೆಚ್ಚಳ ಮತ್ತು ಅನಿರೀಕ್ಷಿತ ಅಗತ್ಯಗಳು ನಿಮ್ಮ ಬಜೆಟ್ ಅನ್ನು ಬಿಗಿಯಾಗಿ ಅನಿಸಬಹುದು. ಆದ್ದರಿಂದ ಇಂದು ಭಾವನಾತ್ಮಕವಾಗಿ ಖರ್ಚು ಮಾಡದಿರುವುದು ಉತ್ತಮ. ನೀವು ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೂ ಸಹ ಇಂದು ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮವಲ್ಲ. ಇದು ಚಿಂತನೆಗೆ ಮಾತ್ರ ಉಪಯುಕ್ತವಾದ ದಿನ. ಫೆಬ್ರವರಿ 3ನೇ ತಾರೀಖಿನವರೆಗೆ ಹಣದ ವಿಷಯಗಳಲ್ಲಿ ಸ್ವಲ್ಪ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಎಲ್ಲಾ ಆದಾಯ, ವೆಚ್ಚಗಳು ಮತ್ತು ಉಳಿತಾಯಗಳನ್ನು ಪರಿಶೀಲಿಸುವ ಆಲೋಚನೆ ಬಲಗೊಳ್ಳುತ್ತದೆ. ಇಂದು ನೀವು ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು ಅಥವಾ ಸಾಲವನ್ನು ಸಂಪೂರ್ಣವಾಗಿ ತೀರಿಸುವುದು ಎಂಬುದರ ಬಗ್ಗೆ ಯೋಚಿಸುವಿರಿ. ನೀವು ಇಂದು ಆರ್ಥಿಕ ಶಿಸ್ತನ್ನು ಅನುಸರಿಸಿದರೆ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಮೇಲಿನ ಒತ್ತಡ ಬಹಳ ಕಡಿಮೆಯಾಗುತ್ತದೆ. ಫೆಬ್ರವರಿ 4 ಹಣದ ವಿಷಯದಲ್ಲಿ ಸ್ವಲ್ಪ ನಿರಾರಕತೆಯನ್ನು ನೀಡುತ್ತದೆ. ನಿಂತಿದ್ದ ಹಣ ಬರಬಹುದು ಮತ್ತು ಯಾರೊಬ್ಬರ ಭರವಸೆ ಈಡೇರಬಹುದು. ಇಂದು ನೀವು ಮಾಡಿದ ಕಠಿಣ ಪರಿಶ್ರಮದ ಫಲಿತಾಂಶ ಚಿಕ್ಕದಾದರೂ ಸಹ ಕಾಣಿಸುತ್ತದೆ ಎಂಬ ಭಾವನೆ. ವ್ಯವಹಾರದಲ್ಲಿ ಇರುವವರಿಗೆ ಇಂದು ಲಾಭವನ್ನು ನೋಡಬಹುದು. ಆದರೂ ಸಹ ಇಂದು ಪಡೆದ ಹಣವನ್ನು ಖರ್ಚು ಮಾಡುವ ಉತ್ಸಾಹ ತಕ್ಷಣವೇ ಹೆಚ್ಚಾಗುತ್ತದೆ. ನೀವು ಜಾಗರೂಕರಾಗಿರಬೇಕು ಇಲ್ಲಿಯೇ. ಈ ಹಣ ಮುಂದಿನ ದಿನಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಫೆಬ್ರವರಿ 5 ಹೂಡಿಕೆಗಳ ವಿಷಯದಲ್ಲಿ ಆಲೋಚನೆಗಳನ್ನು ತರುತ್ತದೆ. ಷೇರುಗಳು, ಭೂಮಿಗಳು ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆಯಂತಹ ಹೊಸ ಹೂಡಿಕೆಗಳು ನಿಮ್ಮ ಮುಂದೆ ಬರಬಹುದು. ಆದರೆ ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಬೇರೆಯೊಬ್ಬರ ಮಾತುಗಳನ್ನು ಕೇಳಿ ಹೂಡಿಕೆ ಮಾಡುವುದಕ್ಕಿಂತ ನಿಮಗೆ ತಿಳಿದ ಕ್ಷೇತ್ರದಲ್ಲಿ ನೀವು ನಂಬುವ ಮಾರ್ಗವನ್ನು ಅನುಸರಿಸುವುದು ಉತ್ತಮ. ನೀವು ಇಂದು ನಿರ್ಧಾರ ತೆಗೆದುಕೊಳ್ಳದಿದ್ದರೂ ನಿಮಗೆ ಸ್ಪಷ್ಟತೆ ಬರುವುದು ಖಚಿತ. ದಿಕ್ಕನ್ನು ನೋಡುತ್ತೀರಿ. ಈ 4 ದಿನಗಳು ಕುಂಭರಾಶಿಯವರಿಗೆ ಒಂದು ವಿಷಯವನ್ನು ಕಲಿಸುತ್ತವೆ. ಆರ್ಥಿಕವಾಗಿ ಗಳಿಸುವುದು ಕಷ್ಟವೇನಲ್ಲ, ಆದರೆ ನಿಜವಾದ ಬುದ್ಧಿವಂತಿಕೆ ಎಂದರೆ ಅದನ್ನು ನಿರ್ವಹಿಸುವುದು. ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಶಿಸ್ತುಬದ್ಧರಾಗಿದ್ದರೆ ಮುಂಬರುವ ಅವಧಿಯಲ್ಲಿ ನಿಮ್ಮ ಸಾಲಗಳು ಕಡಿಮೆಯಾಗುತ್ತವೆ, ಉಳಿತಾಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಈ ಅವಧಿಯು ಸಣ್ಣ ಹಣಕಾಸಿನ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಎಂದು ನಿಮಗೆ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕತೆ, ಅಂತರ್ಮುಖಿ ಬದಲಾವಣೆಗಳು, ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ. ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳು ಕುಂಭರಾಶಿಯವರಿಗೆ ಬಹಳ ಮುಖ್ಯ. ಹೊರಗೆ ನಡೆಯುವ ಘಟನೆಗಳಿಗೆ ಮಾತ್ರವಲ್ಲ, ಒಳಗೆ ನಡೆಯುವ ಬದಲಾವಣೆಗಳಿಗೂ ಸಹ. ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನ, ನಿಮ್ಮ ಗುರಿಗಳು ಮತ್ತು ನಿಮ್ಮ ಸಂಬಂಧಗಳನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆಯು ಬೇರೆಯವರು ಹೇಳುವ ಮಾತುಗಳಿಂದಲಲ್ಲ, ಆದರೆ ನಿಮ್ಮೊಳಗೆ ಉದ್ಭವಿಸುವ ಆಲೋಚನೆಗಳಿಂದ ಉಂಟಾಗುತ್ತದೆ. ಫೆಬ್ರವರಿ 2 ಅಂತರ್ಮುಖಿಯನ್ನು ಹೆಚ್ಚಿಸುವ ದಿನವಾಗಿದೆ. ಇಂದು ನೀವು ಹೆಚ್ಚು ಮಾತನಾಡಬಾರದು ಎಂದು ನೀವು ಭಾವಿಸುವಿರಿ. ಒಂಟಿಯಾಗಿರುವ ಭಾವನೆ ಮತ್ತು ಆಲೋಚನೆ ಹೆಚ್ಚಾಗುತ್ತದೆ. ಹಿಂದೆ ಮಾಡಿದ ಎಲ್ಲಾ ತಪ್ಪುಗಳು, ತಪ್ಪಿದ ಅವಕಾಶಗಳು ಮತ್ತು ನೋವುಂಟು ಮಾಡುವ ಮಾತುಗಳು ನೆನಪಿಗೆ ಬರುತ್ತವೆ. ಮೊದಲಿಗೆ ಇದು ಭಾರವೆಂದು ತೋರುತ್ತದೆಯಾದರೂ ಈ ಆಲೋಚನೆಗಳು ನಿಮಗೆ ಪಾಠ ಕಲಿಸುತ್ತವೆ. ಇಂದಿನಿಂದ ನೀವು ಯಾವ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ. ಇಂದು ಪ್ರಾರ್ಥನೆ, ಧ್ಯಾನ ಅಥವಾ ಮೌನವಾಗಿ ಕುಳಿತುಕೊಳ್ಳುವುದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಫೆಬ್ರವರಿ 3ನೇ ತಾರೀಖಿನ ವೇಳೆಗೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಭಾವನೆ ಮೂಡುತ್ತದೆ. ನಿನ್ನೆಯ ವೇಳೆಗೆ ನಿಮ್ಮನ್ನು ನೋಯಿಸಿದ ವಿಷಯಗಳು ಇಂದು ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಏನೇ ನಡೆದರೂ ಮುಂದುವರಿಯುವ ಭಾವನೆ ಬಲಗೊಳ್ಳುತ್ತದೆ. ಇಂದು ನೀವು ಹೊಸದಾಗಿ ಜೀವನವನ್ನು ಪ್ರಾರಂಭಿಸುವ ಆಲೋಚನೆಗೆ ಬರುತ್ತೀರಿ. ನೀವು ಹಳೆಯ ಅಭ್ಯಾಸಗಳನ್ನು ತ್ಯಜಿಸಬೇಕಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡಲು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಇದು ಚಿಕ್ಕದಾಗಿ ಕಂಡರೂ ಅದು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳ ಬೀಜಗಳನ್ನು ಬಿತ್ತುತ್ತದೆ. ಫೆಬ್ರವರಿ 14 ಆಧ್ಯಾತ್ಮಿಕವಾಗಿ ಬಹಳ ಶುಭ ದಿನವಾಗಿದೆ. ಇಂದು ನೀವು ಯಾವುದಾದರೂ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವ ಅಗತ್ಯವನ್ನು ಅನುಭವಿಸಬಹುದು, ಅಥವಾ ಮನೆಯಲ್ಲಿ ದೇವರ ಮುಂದೆ ಕುಳಿತುಕೊಂಡು ಸ್ವಲ್ಪ ಸಮಯ ಕಳೆಯಲು ನಿಮಗೆ ಅನಿಸಬಹುದು. ಇಂದು ಮಾಡಿನ ಪ್ರಾರ್ಥನೆಗಳು ಮತ್ತು ನಿರ್ಧಾರಗಳು ಬೇಗನೆ ಫಲ ನೀಡುವ ಸೂಚನೆಗಳಿವೆ. ನಿಮ್ಮ ಮನಸ್ಸಿನಲ್ಲಿರುವ ಭಯ ಮತ್ತು ಸಂದೇಹವು ಸ್ವಲ್ಪ ಮಟ್ಟಿಗೆ ದೂರವಾಗುತ್ತದೆ. ಜೀವನದಲ್ಲಿ ನಂಬಿಕೆ ರೂಪುಗೊಳ್ಳುತ್ತದೆ. ಯಾವುದೋ ಶಕ್ತಿ ನನ್ನನ್ನು ಮುನ್ನಡೆಸುತ್ತಿದೆ ಎಂಬ ಭಾವನೆ ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಫೆಬ್ರವರಿ 5ನೇ ತಾರೀಖಿನ ವೇಳೆಗೆ ನೀವು ಸಂಪೂರ್ಣವಾಗಿ ಬದಲಾಗಿದ್ದೀರಿ ಎಂದು ಭಾವಿಸುವಿರಿ. ಸಮಸ್ಯೆಗಳು ಇನ್ನೂ ಅಸ್ತಿತ್ವದಲ್ಲಿದ್ದರೂ ನೀವು ಅವುಗಳನ್ನು ನೋಡುವ ರೀತಿ ಬದಲಾಗುತ್ತದೆ. ನೀವು ಇನ್ನು ಮುಂದೆ ಪ್ರತಿಯೊಂದು ಸಮಸ್ಯೆಯನ್ನೂ ಭಯವಾಗಿಯಲ್ಲ, ಪಾಠವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ಇಂದು ನೀವು ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅದು ಹೊರಗಿನಿಂದ ಗೋಚರಿಸದಿದ್ದರೂ ನಿಮ್ಮೊಳಗೆ ಬಹಳ ದೊಡ್ಡ ಬದಲಾವಣೆ ಸಂಭವಿಸುತ್ತದೆ.
ಇದು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಹೆಚ್ಚು ಸ್ಥಿರ ಮತ್ತು ಶಾಂತಿಯುತವಾಗಿಸುತ್ತದೆ. ಈ 4 ದಿನಗಳು ಕುಂಭರಾಶಿಯವರಿಗೆ ಆಳವಾದ ಸಂದೇಶವನ್ನು ನೀಡುತ್ತದೆ. ಹೊರಗಿನ ಪ್ರಪಂಚವನ್ನು ಬದಲಾಯಿಸಲು ನಿಮಗೆ ಸಾಧ್ಯವಾಗದಿದ್ದರೂ ನೀವು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬಹುದು. ನೀವು ನಿಮ್ಮೊಳಗೆ ಬದಲಾದರೆ ನಿಮ್ಮ ಜೀವನವೂ ಬದಲಾಗುತ್ತದೆ. ಈ ಅವಧಿಯು ನಿಮಗೆ ಅದನ್ನೇ ಕಲಿಸುತ್ತದೆ. ಅದೃಷ್ಟವು ಹಠಾತ್ ಅವಕಾಶಗಳು ಮತ್ತು ಎಚ್ಚರಿಕೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕುಂಭರಾಶಿಯವರಿಗೆ ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳು ಅದೃಷ್ಟ ಮತ್ತು ಎಚ್ಚರಿಕೆ ಒಟ್ಟಿಗೆ ಕೆಲಸ ಮಾಡುವ ಸಮಯವಾಗಿದೆ. ಇದು ಸಂಪೂರ್ಣವಾಗಿ ಅದೃಷ್ಟವನ್ನು ಅವಲಂಬಿಸುವ ಸಮಯವಲ್ಲ ಅಥವಾ ಸಂಪೂರ್ಣವಾಗಿ ಕಷ್ಟಕರವಾಗುವ ಸಮಯವಲ್ಲ. ಈ ಅವಧಿಯಲ್ಲಿ ಅದೃಷ್ಟವು ನಿಮಗೆ ಸಹಾಯ ಮಾಡಬೇಕೆಂದು ನೀವು ಬಯಸಿದರೆ ನೀವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನಿರ್ಧಾರಗಳು ಬಹಳ ಮುಖ್ಯವಾಗುತ್ತವೆ. ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯಾಗಿ ಬದಲಾಗುವಂತೆಯೇ ನೀವು ಒಂದು ಸಣ್ಣ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸಾಧ್ಯತೆ ಇದೆ. ಫೆಬ್ರವರಿ 2 ಅದೃಷ್ಟದ ದೃಷ್ಟಿಯಿಂದ ಸ್ವಲ್ಪ ಮೌನವಾಗಿದೆ. ಇಂದು ನೀವು ಅದೃಷ್ಟವಂತರಲ್ಲ ಎಂದು ಇದರರ್ಥವಲ್ಲ, ಆದರೆ ಅದೃಷ್ಟವು ಗೋಚರ ರೂಪದಲ್ಲಿ ಇರುವುದಿಲ್ಲ. ನೀವು ಮಾಡುವ ಕೆಲಸಗಳು ತಕ್ಷಣದ ಫಲಿತಾಂಶಗಳನ್ನು ನೀಡಬಹುದು. ಇದು ನಿರಾಸೆಗೆ ಕಾರಣವಾಗಬಹುದು. ಆದರೆ ಈ ದಿನ ನಿಮಗೆ ಎಚ್ಚರಿಕೆಯನ್ನು ಸಹ ನೀಡುತ್ತದೆ. ಆತುರದಿಂದ ತೆಗೆದುಕೊಂಡ ಯಾವುದೇ ನಿರ್ಧಾರವು ನಂತರ ವಿಷಾದಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಹಣ, ಸಂಬಂಧಗಳು ಮತ್ತು ಉದ್ಯೋಗಗಳ ವಿಷಯದಲ್ಲಿ ಇಂದು ನೀವು ನಿಂತು ಯೋಚಿಸಲು ಸಂದೇಶವನ್ನು ಪಡೆಯುತ್ತೀರಿ. ಫೆಬ್ರವರಿ 3ನೇ ತಾರೀಖಿನ ವೇಳೆಗೆ ನಿಮ್ಮ ಅದೃಷ್ಟ ಕ್ರಮೇಣ ನಿಮ್ಮ ಕಡೆಗೆ ತಿರುಗುತ್ತದೆ. ಇಂದು ನೀವು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಕ್ರಿಯೆಯನ್ನು ನೋಡುತ್ತೀರಿ. ಯಾರಾದರೂ ನಿಮಗೆ ಸಹಾಯ ಮಾಡಬಹುದು. ಒಂದು ಮಾಹಿತಿ, ಫೋನ್ ಕಾಲ್, ಸಂದೇಶ ನಿಮಗೆ ಹೊಸ ಅವಕಾಶವನ್ನು ತೋರಿಸಬಹುದು. ಆದರೂ ಇಲ್ಲಿ ಒಂದು ಎಚ್ಚರಿಕೆಯಿದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅದೇ ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸದ ಅಗತ್ಯ ಇದೆ. ನೀವು ಎಲ್ಲವನ್ನೂ ಮಾಡಬಹುದು ಎಂದು ನೀವು ಭಾವಿಸಿದರೂ ನೀವು ಎಲ್ಲದರ ಬಗ್ಗೆ ಆಳವಾಗಿ ಯೋಚಿಸಬೇಕು. ಫೆಬ್ರವರಿ 14 ಅದೃಷ್ಟದ ದೃಷ್ಟಿಯಿಂದ ಬಹಳ ಸೂಕ್ಷ್ಮ ದಿನವಾಗಿದೆ. ಇಂದು ನೀವು ಚಿಕ್ಕದಾಗಿ ಕಾಣುವ ಅವಕಾಶವನ್ನು ಸುಲಭವಾಗಿ ಕಳೆದುಕೊಳ್ಳಬಹುದು. ಆದರೆ ಆ ಸಣ್ಣ ಅವಕಾಶವು ಭವಿಷ್ಯದಲ್ಲಿ ದೊಡ್ಡದಾಗಿ ಬದಲಾಗುವ ಸೂಚನೆಗಳಿವೆ. ಇಂದು ನಿಮ್ಮ ಆಂತರಿಕ ಸ್ವಭಾವ ಹೇಳುವುದನ್ನು ಕೇಳುವುದು ಬಹಳ ಮುಖ್ಯ. ಯಾರಾದರೂ ಹೇಳುವ ಮಾತುಗಳಿಗಿಂತ ನಿಮ್ಮೊಳಗೆ ಬರುವ ಭಾವನೆಗೆ ನೀವು ಹೆಚ್ಚು ಬೆಲೆ ನೀಡಬೇಕು. ಅದೇ ಸಮಯದಲ್ಲಿ ಇಂದು ಒಂದು ಎಚ್ಚರಿಕೆಯೂ ಇದೆ. ನೀವು ಯಾರೊಬ್ಬರ ಮಾತುಗಳಿಂದ ಪ್ರಭಾವಿತರಾಗಿ ನಿರ್ಧಾರ ತೆಗೆದುಕೊಂಡರೆ ನಷ್ಟವಾಗುವ ಸಾಧ್ಯತೆ ಇರುತ್ತದೆ. ಫೆಬ್ರವರಿ 5 ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸುವ ದಿನ. ಇಂದು ಅದೃಷ್ಟವು ನಿಮಗೆ ಅವಕಾಶವನ್ನು ನೀಡುತ್ತದೆ. ಆದರೆ ಆ ಅವಕಾಶವನ್ನು ಪಡೆದುಕೊಳ್ಳಲು ನಿಮಗೆ ಧೈರ್ಯ ಬೇಕು. ನೀವು ಭಯದಿಂದ ಹಿಂದೆ ಸರಿದರೆ ಅದೇ ಅವಕಾಶ ಬೇರೆಯವರಿಗೆ ಹೋಗುತ್ತದೆ. ಇಂದು ತೆಗೆದುಕೊಳ್ಳುವ ನಿರ್ಧಾರವು ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಇಲ್ಲಿಯೂ ಸಹ ಒಂದು ಎಚ್ಚರಿಕೆ ಇದೆ. ಯಾವುದೇ ಮಾಹಿತಿಯಿಲ್ಲದೆ ಆತುರದಿಂದ ಹೆಜ್ಜೆ ಇಡಬೇಡಿ. ಧೈರ್ಯ ಬೇಕು, ಆದರೆ ಮೂರ್ಖತನವಲ್ಲ. ಈ 4 ದಿನಗಳು ಕುಂಭರಾಶಿಯವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ಅದೃಷ್ಟ ನಿಮ್ಮ ಹಿಂದೆ ನಡೆಯುತ್ತದೆ, ಆದರೆ ನೀವು ನಿಂತರೆ ಅದು ನಿಮ್ಮ ಮುಂದೆ ಬರುವುದಿಲ್ಲ. ಅದೇ ಸಮಯದಲ್ಲಿ ನೀವು ಕಣ್ಣು ಮುಚ್ಚಿ ಓಡಿದರೆ ಅದು ನಿಮ್ಮನ್ನು ದಾರಿ ತಪ್ಪಿಸುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಸಮತೋಲನ ಬಹಳ ಮುಖ್ಯ. ನೀವು ಎಚ್ಚರಿಕೆಯಿಂದ ಮುಂದುವರೆದರೆ ಅದೃಷ್ಟವು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ಪ್ರಬಲ ಪರಿಹಾರಗಳು, ನಿರ್ಣಯಗಳು, ಜೀವನವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಮಾರ್ಗ. ಕುಂಭರಾಶಿಯವರಿಗೆ ಫೆಬ್ರವರಿ 2ರಿಂದ 5ರವರೆಗಿನ ಈ 4 ದಿನಗಳು ಪರಿಹಾರಗಳ ವಿಷಯದಲ್ಲಿ ಬಹಳ ಪರಿಣಾಮಕಾರಿ ಅವಧಿಯಾಗಿದೆ. ಈ ಸಮಯದಲ್ಲಿ ಮಾಡುವ ಸಣ್ಣ ಆಧ್ಯಾತ್ಮಿಕ ಕಾರ್ಯವು ದೊಡ್ಡ ಫಲಿತಾಂಶಗಳನ್ನು ನೀಡುತ್ತದೆ. ಪರಿಹಾರಗಳು ಕೇವಲ ಮಂತ್ರವನ್ನು ಪಠಿಸುವುದಲ್ಲ, ಇದು ನಿಮ್ಮ ಮನಸ್ಸನ್ನು ಒಂದೇ ದಿಕ್ಕಿನಲ್ಲಿರಿಸುವ ಪ್ರಬಲ ಉದ್ದೇಶವಾಗಿದೆ. ಈ ಅವಧಿಯಲ್ಲಿ ನೀವು ಮಾಡುವ ಪರಿಹಾರಗಳು ನಿಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ನಿಧಾನವಾಗಿ ತೆಗೆದುಹಾಕುವ ಮಾರ್ಗವನ್ನು ತೋರಿಸುತ್ತವೆ. ಫೆಬ್ರವರಿ 2ರಂದು ಪರಿಹಾರಗಳಿಗೆ ತಯಾರಿ ಮಾಡುವ ದಿನ. ಇಂದು ನೀವು ನಿಮ್ಮೊಳಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ನಾನು ಇನ್ನು ಮುಂದೆ ಅಸಡ್ಡೆ ಹೊಂದಿರುವುದಿಲ್ಲ ಮತ್ತು ನನ್ನ ಜೀವನಕ್ಕೆ ನಾನು ಜವಾಬ್ದಾರನೆಂದು ಭಾವಿಸಬೇಕು. ಇಂದು ನೀವು ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯದವರೆಗೆ ಶಾಂತವಾಗಿ ಕುಳಿತು ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸಲು ಬಯಸುವ ವಿಷಯಗಳ ಬಗ್ಗೆ ಯೋಚಿಸಬೇಕು. ಇದು ಒಂದು ರೀತಿಯ ಮಾನಸಿಕ ಶುದ್ಧೀಕರಣದಂತಿದೆ. ಇಂದು ಮಾಡಿದ ಉದ್ದೇಶವು ಬಲವಾಗಿರುತ್ತದೆ. ಫೆಬ್ರವರಿ 3 ಪರಿಹಾರಗಳಿಗೆ ಅತ್ಯಂತ ಶಕ್ತಿಶಾಲಿ ದಿನವಾಗಿದೆ.
ಇಂದು ಕುಂಭರಾಶಿಯ ಮೇಲೆ ಶನಿಯ ಪ್ರಭಾವ ಬಲವಾಗಿರುತ್ತದೆ. ಆದ್ದರಿಂದ ಇಂದು ಶನಿಗೆ ಸಂಬಂಧಿಸಿದ ಪರಿಹಾರಗಳು ಬಹಳ ಫಲಪ್ರದವಾಗುತ್ತದೆ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಾಂತವಾಗಿ ಕುಳಿತು ನಿಮ್ಮ ಹೃದಯದಿಂದ ಮಂತ್ರವನ್ನು ಪಠಿಸುವುದು ಒಳ್ಳೆಯದು. ಸಂಖ್ಯೆಗಿಂತ ಭಾವನೆ ಹೆಚ್ಚು ಮುಖ್ಯವಾಗಿದೆ. ನಿಮ್ಮ ಮನಸ್ಸು ಆ ಮಂತ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದರೆ ಅದು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನುಂಟುಮಾಡುತ್ತದೆ. ಇಂದು ಮಾಡಿದ ಪರಿಹಾರವು ದೀರ್ಘಕಾಲೀನ ಪರಿಣಾಮವನ್ನು ಬೀರುತ್ತದೆ. ಫೆಬ್ರವರಿ 4 ದೈವಿಕ ಅನುಗ್ರಹವನ್ನು ಆಕರ್ಷಿಸುವ ದಿನವಾಗಿದೆ. ಇಂದು ನೀವು ಮಾಡಿದ ಪ್ರಾರ್ಥನೆಗಳು ಶೀಘ್ರದಲ್ಲೇ ಫಲ ನೀಡುವ ಸೂಚನೆಗಳಿವೆ. ಮನೆಯಲ್ಲಿ ದೀಪ ಹಚ್ಚುವುದು, ದೇವರ ಮುಂದೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ನಿಮ್ಮ ನೆಚ್ಚಿನ ದೇವರ ಹೆಸರನ್ನು ಜಪಿಸುವುದು ತುಂಬಾ ಒಳ್ಳೆಯದು. ನೀವು ಇಂದು ಇತರರಿಗೆ ಸಹಾಯ ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಉತ್ತಮ ಶಕ್ತಿಯನ್ನು ಆಕರ್ಷಿಸುತ್ತದೆ. ನೀವು ನಿಮ್ಮ ಪೂರ್ಣ ಹೃದಯದಿಂದ ಸಣ್ಣ ದಾನವನ್ನು ಮಾಡಿದರೆ ಅದರ ಫಲಿತಾಂಶಗಳು ಖಂಡಿತವಾಗಿಯೂ ಕಂಡುಬರುತ್ತವೆ. ಫೆಬ್ರವರಿ 5 ಪರಿಹಾರಗಳ ಫಲಿತಾಂಶಗಳನ್ನು ಅನುಭವಿಸುವ ದಿನವಾಗಿದೆ. ಇಂದು ನೀವು ನಿಮ್ಮಲ್ಲಿ ಬದಲಾವಣೆಯನ್ನು ಗಮನಿಸುವಿರಿ. ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿಲ್ಲದಿದ್ದರೂ ಅವುಗಳನ್ನು ಎದುರಿಸುವ ಧೈರ್ಯ ಹೆಚ್ಚಾಗುತ್ತದೆ. ಇದೇ ಪರಿಹಾರದ ನಿಜವಾದ ಫಲ. ಇಂದು ನೀವು ಹೊಸ ಅಭ್ಯಾಸವನ್ನು ಪ್ರಾರಂಭಿಸಬಹುದು. ಅದು ಆಧ್ಯಾತ್ಮಿಕ, ಆರೋಗ್ಯ ಅಥವಾ ಮಾನಸಿಕವಾಗಿರಬಹುದು. ಈ ಸಣ್ಣ ಬದಲಾವಣೆಯು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಈ 4 ದಿನಗಳು ಕುಂಭರಾಶಿಯವರಿಗೆ ಆಳವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಗ್ರಹಗಳು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ, ಆದರೆ ನಿಮ್ಮ ಇಚ್ಛೆಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ನಿಜವಾಗಲೂ ಬದಲಾಗಲು ಬಯಸಿದರೆ ಈ ಅವಧಿಯು ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ. ತಿದ್ದುಪಡಿ ಮಾಡುವುದು ಒಂದು ಆಚರಣೆಯಲ್ಲ, ಇದು ನಿಮ್ಮ ಜೀವನವನ್ನು ಸರಿಪಡಿಸುವ ಒಂದು ಅವಕಾಶ. ನೀವು ಈ ಅವಕಾಶವನ್ನು ಎಷ್ಟು ಪ್ರಾಮಾಣಿಕವಾಗಿ ಉಪಯೋಗಿಸಿದರೂ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಬದಲಾವಣೆಯನ್ನು ನೋಡುವಿರಿ. ಈ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಮುಖ್ಯ ಚಿಹ್ನೆಗಳು, ಅವಕಾಶಗಳು ಮತ್ತು ಮುನ್ನೆಚ್ಚರಿಕೆಗಳು. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಸಂಭವಿಸಿದರೂ ಅದಕ್ಕೆ ಒಂದು ಕಾರಣ ಮತ್ತು ಸಮಯ ಇದೆ. ಜ್ಯೋತಿಷ್ಯವು ಆ ಸಮಯವನ್ನು ಮುಂಚಿತವಾಗಿ ಗುರುತಿಸುವ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯಾಗಿದೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಿದ್ದರೆ ನಿಮ್ಮ ಜೀವನವನ್ನು ಸರಿಪಡಿಸಲು ನಿಮಗೆ ನಿಜವಾದ ಆಲೋಚನೆ ಇದೆ ಎಂದರ್ಥ. ನಿಮ್ಮ ಮೇಲೆ ನಂಬಿಕೆ ಇಡಿ, ಯಾಕೆಂದರೆ ನಿಮ್ಮ ಕಷ್ಟದ ಪರಿಶ್ರಮ, ನಿಮ್ಮ ತಾಳ್ಮೆ, ನಿಮ್ಮ ನಂಬಿಕೆ ಖಂಡಿತವಾಗಿಯೂ ನಿಮಗೆ ಸರಿಯಾದ ಫಲಿತಾಂಶವನ್ನು ನೀಡುತ್ತದೆ. ಈ ಜಾತಕಗಳು ನಿಮಗೆ ಉಪಯುಕ್ತವಾದರೆ ಇದನ್ನು ಲೈಕ್ ಮಾಡಿ. ನಿಮಗೆ ಅಗತ್ಯವಿರುವವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನುಭವ ಅಥವಾ ನಿಮ್ಮ ಭಾವನೆಯನ್ನು ಕಮೆಂಟ್ ಮಾಡಿ.